ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವು ಇವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ನೋಡಿ, ಈ ಟ್ರ್ಯಾಕ್ಟರ್ ಮಾಡಲ್ ಬಂದ್ಬಿಟ್ಟು ಸ್ವರಾಜ್ 735 XT ಈಗ ನ್ಯೂ ಶೇಪಲ್ಲಿ ಬಿಟ್ಟಿದ್ದಾರೆ. ಟ್ರ್ಯಾಕ್ಟರ್ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ಬನ್ನಿ, ಈ ಟ್ರ್ಯಾಕ್ಟರ್ನ ಇಂಜಿನ್ ಬಗ್ಗೆ ನೋಡೋದಾದರೆ ನೋಡಿ, ಬಾನೆಟ್ ಓಪನ್ ಮಾಡೋಕ್ಕೆ ಒಳ್ಳೆ ಲಾಕ್ ಕೊಟ್ಟಿದ್ದಾರೆ. ಒಳ್ಳೆ ಸಿಂಗಲ್ ಪೀಸ್ ಬಾನೆಟ್ನ ಕೊಟ್ಟಿದ್ದಾರೆ. 3 ಸಿಲಿಂಡರು 40 HP ಮತ್ತು 3307 cc ಇಂಜಿನ್ನ ಕೊಟ್ಟಿದ್ದಾರೆ. ಒಂದು 600 cc ಈ ಇಂಜಿನಲ್ಲಿ ಜಾಸ್ತಿ ಮಾಡಿದ್ದಾರೆ. ಬಾಷ್ನ ಇನ್ಲೈನ್ ಫ್ಯೂಯಲ್ ಪಂಪ್ನ ಕೊಟ್ಟಿದ್ದಾರೆ. ಎಲ್ಲರೂ ಬಾಷ್ನ ಯೂಸ್ ಮಾಡ್ತಾರೆ, ಯಾಕಂದರೆ ಮೇಂಟೆನೆನ್ಸ್ ಈಸಿಗೋಸ್ಕರ. ನೋಡಿ, ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಳ್ಳೆ ರೇಡಿಯೇಟರ್ನ ಕೊಟ್ಟಿದ್ದಾರೆ. ಮತ್ತು ನೋಡಿ, ಇಲ್ಲಿ ಇದು ಏನಪ್ಪ ಅಂದರೆ ಪವರ್ ಸ್ಟೇರಿಂಗಿಗೆ ಆಯಿಲು. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್ ಬೇರೆ ಥರ ಕೊಟ್ಟಿದ್ದಾರೆ, ಹೇಳ್ತೀನಿ ಅದನ್ನ. ಸೊ ಇದರಲ್ಲಿ ಪವರ್ ಸ್ಟೇರಿಂಗ್ ಆಯಿಲ್ನ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಹಾಗೆ ನೀವು ಇಲ್ಲಿ ನೋಡೋದಾದರೆ ಒಂದು ವಾಟರ್ ಸಪ್ರೇಟರ್ನ ಕೊಟ್ಟಿದ್ದಾರೆ. ಈ ವಾಟರ್ ಸಪ್ರೇಟರ್ ಯಾವ ಥರ ಅಂತಂದರೆ, ಈ ಡೀಸೆಲಲ್ಲಿ ಏನಾದ್ರು ನೀರು ಮಿಕ್ಸ್ ಆಯಿತು ಅಂದಾಗ ನೀರಿನ ತೂಕ ಜಾಸ್ತಿ ಇರುತ್ತೆ, ಆವಾಗ ನೀರು ಇಲ್ಲಿಗೆ ಬಂದು ಸ್ಟೋರ್ ಆಗುತ್ತೆ. ಜಸ್ಟ್ ಇದನ್ನು ಲೂಸ್ ಮಾಡಿದ್ರೆ ಆಯಿತು, ಕ್ಲಿಯರ್ ಆಗುತ್ತೆ ವಾಟ್ರು. ಸೊ ಒಳ್ಳೆ ಆಯಿಲ್ ಫಿಲ್ಟರ್ನೇ ಕೊಟ್ಟಿದ್ದಾರೆ. ಸರ್ವಿಸಿಗೆ ಒಂದು ಸಲ ಚೇಂಜ್ ಮಾಡಿಸ್ಬೇಕಾಗತ್ತೆ. ನೀವೇನಾದರೂ ತುಂಬ ದಿನ ಗಾಡಿನ ನಿಲ್ಲಿಸ್ತೀರಾ ಅಂದರೆ ಸರ್ವಿಸಿಗೆ ಮುಂಚೆನೇ ಒಂದು ಸಲ ಫಿಲ್ಟ್ರುಗಳ್ನ ಚೇಂಜ್ ಮಾಡ್ಕೊಳ್ಳಿ, ಯಾಕಂದರೆ ತುಂಬ ದಿನ ನಿಲ್ಲಿಸಿದ್ಮೇಲೆ ಕಟ್ಕೊಂಡಿರುತ್ತೆ ಫಿಲ್ಟ್ರುಗಳು. ಹಾಗಾಗಿ ಹಾಗೆ ಇದರಲ್ಲಿ ಬಂದ್ಬಿಟ್ಟು 3 ಸ್ಟೇಜ್ನ ಆಯಿಲ್ ಬಾತ್ ಏರ್ ಫಿಲ್ಟರ್ನ ಕೊಟ್ಟಿದ್ದಾರೆ. ಸೊ ಅದು ಯಾವ ಥರ ಅಂದರೆ ನೋಡಿ, ಇಲ್ಲಿ ಕೆಳಗಡೆ ಆಯಿಲ್ ಇರುತ್ತೆ. ಆಯಿಲ್ಲು ಈಗ ಏರ್ನ ಇಲ್ಲಿ ತೊಗೊಂತು ಅಂದಾಗ ಆಯಿಲ್ ಡಸ್ಟ್ ಎಲ್ಲ ಇಲ್ಲೋಗಿ ಕೂತ್ಕೊಳುತ್ತೆ, ಮತ್ತು ಇಂಜಿನಿಗೆ ಏರ್ ಇಲ್ಲಿ ಸಪ್ಲೈ ಆಗುತ್ತೆ. ಇದು ಯಾವ ಥರ ಅಂದರೆ, ನೀವೆಲ್ಲರೂ ಆಯಿಲ್ ಚೆಲ್ಲಿದ್ದ ಹತ್ರ ಧೂಳು ಕೂತ್ಕೊಳುತ್ತಲ್ಲ, ಅದೇ ಕಾನ್ಸೆಪ್ಟು. ಬನ್ನಿ, ಹಾಗೆ ಇದ್ರ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದರೆ 45 ಲೀಟ್ರ್ ಕೆಪಾಸಿಟಿ ಆಫ್ ಫ್ಯೂಯಲ್ ಟ್ಯಾಂಕ್ನ ಕೊಟ್ಟಿದ್ದಾರೆ. ಬನ್ನಿ, ಹಾಗೆ ಈಗ ಇದ್ರ ಗೇರ್ ಬಾಕ್ಸ್ ಬಗ್ಗೆ ನೋಡೋಣ. ಟ್ರಾನ್ಸ್ಮಿಷನ್ ನೋಡಿ, ಈ ಟ್ರ್ಯಾಕ್ಟರಲ್ಲಿ ಬಂದ್ಬಿಟ್ಟು ನಿಮಗೆ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ನ ಕೊಟ್ಟಿದ್ದಾರೆ, ಸರಿನಾ? ಅಂದರೆ 8 ಫಾರ್ವರ್ಡು 2 ರಿವರ್ಸ್ ಗೇರ್ ಸಿಗುತ್ತೆ. ಅಂದರೆ ನೋಡಿ, ಇಲ್ಲಿ 4 ಗೇರ್ ಇದೆ. ಲೋ ಅಲ್ಲಿ 4 ಹೋಗ್ಬೋದು, ಐಯಲ್ಲಿ 4 ಮುಂದಕ್ಕೆ ಹೋಗ್ಬೋದು. ಮತ್ತು ಲೋ ಅಲ್ಲಿ ರಿವರ್ಸ್ ಗೇರಿಗೆ ಹಾಕ್ತೀರಾ, ಲೋ ಅಲ್ಲಿ ಒಂಥರ ಹಿಂದಕ್ಕೆ, ಐಯಲ್ಲಿ ಒಂಥರ. ಹಾಗಾಗಿ 8 ಫಾರ್ವರ್ಡು 2 ರಿವರ್ಸ್ ಗೇರ್ನ ಕೊಟ್ಟಿದ್ದಾರೆ. ಬನ್ನಿ, ಹಾಗೆ ಇದ್ರ ಹೈಡ್ರಾಲಿಕ್ಸ್ ಬಗ್ಗೆ ನೋಡೋದಾದರೆ ನಿಮಗೆ ADDC ಹೈಡ್ರಾಲಿಕ್ಸ್ನ ಕೊಟ್ಟಿದ್ದಾರೆ. ನೋಡಿ, 3 ಪಾಯಿಂಟ್ ಲಿಂಕೇಜ್ ಜೊತೆಗೆ ಬರುತ್ತೆ. ಅಂದರೆ ಇದು ಬಂದು ಸೆನ್ಸಿಂಗ್ ಇರುತ್ತೆ. ನೀವು 5 ನೇಗ್ಲು ಈ ಥರ ಇಂಪ್ಲಿಮೆಂಟ್ಸ್ನ ಎರೆಗದ್ದೆಯಲ್ಲಿ ಯೂಸ್ ಮಾಡೋಕ್ಕೆ ಯೂಸ್ ಆಗುತ್ತೆ. ಮತ್ತು ಇದು ಮೀಡಿಯಮ್ಮು ಸೆನ್ಸಿಂಗ್. ರೋಟಾವೇಟ್ರನ್ನ ಈ ಪಾಯಿಂಟಿಗೆ ಹಾಕೊಂಡು ಯೂಸ್ ಮಾಡಿದ್ರೆ ನಿಮಗೆ ಬಾಳಿಕೆ ತುಂಬ ಚೆನ್ನಾಗಿ ಬರುತ್ತೆ. ಈ ಆಯಿಲ್ ಲೀಕೇಜ್ ಸಮಸ್ಯೆಗಳೆಲ್ಲ ಬರೋಲ್ಲ. ಮತ್ತು ಈ ಹೈಡ್ರಾಲಿಕ್ ಬಂದ್ಬಿಟ್ಟು 1650 kg ಭಾರನ ಎತ್ತುತ್ತೆ. ಬನ್ನಿ, ಇದ್ರ PTO ಬಗ್ಗೆ ನೋಡೋದಾದರೆ ಇದರಲ್ಲಿ 32.5 HP 6 ಪ್ಲೇನ್ 540 PTOನ ಕೊಟ್ಟಿದ್ದಾರೆ. ಈ 540 ಅಂತಂದರೆ ಯಾವ ಥರ ಅಂತಂದರೆ ನೋಡಿ, ಅಲ್ಲಿ ಇಂಜಿನಲ್ಲಿ ನಿಮಗೆ 1600 ಕ್ರೈಸ್ ಮಾಡಿದ್ರೆ ನಿಮಗೆ ಈ PTO ಬಂದ್ಬಿಟ್ಟು 540 ರೌಂಡು ತಿರುಗುತ್ತೆ 1 ನಿಮಿಷಕ್ಕೆ. ಒಳ್ಳೆ PTOನೇ ರೋಟೋವೇಟ್ರಿಗೆ. ನೋಡಿ, ಇದರಲ್ಲಿ ಒಂದು ಎಕ್ಸ್ಟ್ರಾ ಲಿವರ್ ಕೊಟ್ಟಿದ್ದಾರೆ. ಏನಪ್ಪ ಅಂತಂದರೆ, ನೀವು ಏನಾರು ಈ ಇಂಪ್ಲಿಮೆಂಟ್ಸ್ನ ನೀವು ಅಟ್ಯಾಚ್ ಮಾಡ್ಕೊತಿರ್ತೀರಲ್ಲ ಟ್ರ್ಯಾಕ್ಟರ್ಗೆ, ಆವಾಗ ಇದು ಯೂಸ್ ಆಗುತ್ತೆ. ಜಸ್ಟ್ ಈ ಥರ ಮಾಡಿದ್ರೆ ನಿಮ್ಗೆ ಡೌನ್ ಆಗುತ್ತೆ ನೋಡಿ, ಈ ಥರ. ಬನ್ನಿ, ಹಾಗೆ ಇದ್ರ ಟೈರ್ ಸೈಜ್ ಬಗ್ಗೆ ನೋಡೋದಾದರೆ ಎಲ್ಲಿ ಮೆನ್ಷನ್ ಮಾಡಾರಪ್ಪ. ನೋಡಿ, ಇದರಲ್ಲಿ ನಿಮಗೆ 13.6 × 28 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ ಯಾವ ಥರ ಗೊತ್ತಾ ನೋಡಿ, ಇಲ್ಲಿಂದ ಇಲ್ಲಿಗೆ 13.6 ಇಂಚ್ ಆಗಲ್ಲ, ಮತ್ತು ಇದು 28 ಅಂದರೆ ವ್ಯಾಸ. ಸೊ ಇಲ್ಲಿಂದ ಈ ಸ್ಟ್ರೈಟಾಗಿ ಬರುತ್ತಲ್ಲ, ಈ ಡಿಸ್ಟೆನ್ಸ್ನ ವ್ಯಾಸ ಅಂತೀವಿ. ಇಷ್ಟು ಟೈರ್ ಸೆಕ್ಷನ್ ಇರೋ ಟೈರ್ನ ಕೊಟ್ಟಿದ್ದಾರೆ. 13 ಸೈಜ್ ಟೈರು ಅಂತ ಅನ್ಬೋದು. ಇದರಲ್ಲಿ ಬಂದ್ಬಿಟ್ಟು ನಿಮಗೆ 6 × 16 ಇಂಚ್ ಇರುವ ಟೈರ್ನ ಕೊಟ್ಟಿದ್ದಾರೆ. ಅಂದರೆ ನೋಡಿ, 6 ಇಂಚು ಅಗಲ 16 ಇಂಚು ವ್ಯಾಸ ಇರುವ ಟೈರ್ನ ಕೊಟ್ಟಿದ್ದಾರೆ. ಬನ್ನಿ, ಹಾಗೆ ಇದ್ರು ಬಾನೆಟ್ನ ಕ್ಲೋಸ್ ಮಾಡೋಣ. ನೋಡಿ, ಸಿಂಗಲ್ ಪೀಸ್ ಬಾನೆಟ್ನ ಕೊಟ್ಟಿರೋದ್ರಿಂದ ಹಳೆಯ ಗಾಡೀಲಿ ಸ್ವಲ್ಪ ಏನಿತ್ತು ಅಂದರೆ ನಿಮಗೆ ವೈಬ್ರೇಷನ್ಸು ಇದೆಲ್ಲ ಫೀಲ್ ಆಗ್ತಿತ್ತು. ಹೋಗ್ಬೇಕಾದ್ರೆ ಸುಮ್ಮನೆ ಸೌಂಡ್ ಬರೋದು, ಇದೆಲ್ಲ ಮ್ಯಾಟ್ರ್ ಆಗ್ತಿತ್ತು. ಅದನ್ನು ಕಂಟ್ರೋಲ್ ಮಾಡಿದ್ದಾರೆ, ಒಳ್ಳೆ ವಿಚಾರನೇ. ಮತ್ತು ನೋಡಿದ್ರೆ ಫ್ರಂಟ್ ಆಕ್ಸೆಲ್ ಬಗ್ಗೆ ನೋಡಿದ್ರೆ ನಿಮಗೆ ಕಟ್ ಆಕ್ಸೆಲ್ನ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರಲ್ಲಿ ಪವರ್ ಸ್ಟೇರಿಂಗ್ ಕೂಡ ಇದೆ. ಅಂದರೆ ರ್ಯಾಮು ಇಲ್ಲಿರಲ್ಲ, ಸೊ ಇಲ್ಲಿಗೆ ಇಲ್ಲಿರುತ್ತೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಥರ ಮೆಕ್ಯಾನಿಸಮ್ ಮಾಡಿದ್ದಾರೆ. ಇದು ಒಂದು ಒಳ್ಳೆ ವಿಚಾರ. ಮತ್ತು ಕಟ್ ಆಕ್ಸೆಲ್ ಇರೋದ್ರಿಂದ ನಿಮಗೆ ಅಡಿಕೆ ತೋಟದಲ್ಲಿ ಟರ್ನಿಂಗಿಗೆ ರೇಡಿಯಸ್ಸು ತುಂಬ ಚೆನ್ನಾಗಿರುತ್ತೆ. ಬನ್ನಿ, ಹಾಗೆ ಇದ್ರ ಕ್ಲಚ್ ಬಗ್ಗೆ ನೋಡೋದಾದರೆ ಸಿಂಗಲ್ ಕ್ಲಚ್ನ ಕೊಟ್ಟಿದ್ದಾರೆ. ಅಂದರೆ ಸಿಂಗಲ್ ಕ್ಲಚ್ ಅಂದರೆ ಒಳಗಡೆ ಒಂದೇ ಕ್ಲಚ್ ಪ್ಲೇಟ್ ಇರುತ್ತೆ, ಆ ಥರ. ಅಂದರೆ ಇದರಲ್ಲಿ 3 ಆಪ್ಷನ್ ಬರುತ್ತೆ: ಸಿಂಗಲ್ ಕ್ಲಚ್ಚು, ಡಬಲ್ ಕ್ಲಚ್ಚು
ಮತ್ತು ಡ್ಯೂಯಲ್ ಕ್ಲಚ್ ಅಂತ. ಇದು ಬಂದ್ಬಿಟ್ಟು ಸಿಂಗಲ್ ಕ್ಲಚ್ಚು. ಇನ್ನೊಂದು ಈ ಗಾಡೀಲಿ ಈ ಮಾಡಲಲ್ಲಿ ಬರಲ್ಲ ಅನ್ಕೊತೀನಿ. ಈ ಸ್ವರಾಜ್ 744 XT ಎಲ್ಲ ಇದೆಯಲ್ಲ, ಅಲ್ಲಿ ಬಂದ್ಬಿಟ್ಟು ಇಲ್ಲೊಂದು ಕ್ಲಚ್ ಲಿವರ್ ಇರುತ್ತೆ. ಆ ಲಿವರು ಅಂದರೆ ರೋಟಾವೇಟ್ರಿಗೆ ಅಂತಲೇ ಕೊಟ್ಟಿರ್ತಾರೆ, ಅದು ಡಬಲ್ ಕ್ಲಚ್ಚು ಆ ಥರ ವರ್ಕ್ ಆಗುತ್ತೆ. ನೋಡಿ, ನೀವು ತುಂಬ ದಿನ ಗಾಡಿನ ನಿಲ್ಲಿಸ್ತೀರಾ ಅಂದರೆ ನೋಡಿ, ಇದು ಫುಲ್ಲು ಕ್ಲಚ್ನ ಪ್ರೆಸ್ ಮಾಡಿಬಿಟ್ಟು ಇಲ್ಲಿಗೆ ಲಾಕ್ ಮಾಡಬೇಕಾಗುತ್ತೆ. ಆವಾಗ ಕ್ಲಚ್ ಪ್ಲೇಟು ಫ್ರೀ ಆಗಿರುತ್ತೆ, ತುಂಬ ದಿನ ಬಾಳಿಕೆ ಬರುತ್ತೆ. ಬ್ರೇಕ್ಸ್ ಬಗ್ಗೆ ನೋಡೋದಾದರೆ ಆಯಿಲ್ ಇಮ್ಮರ್ಸ್ಡ್ ಬ್ರೇಕ್ನ ಕೊಟ್ಟಿದ್ದಾರೆ. ಅದರಿಂದ ನೀವು ಈಸಿಯಾಗಿ ಬ್ರೇಕಿಂಗ್ ಎಲ್ಲ ಕಂಟ್ರೋಲ್ ತುಂಬ ಚೆನ್ನಾಗಿರುತ್ತೆ. ಈಗ ಬರ್ತಿರೋ ಆಯಿಲ್ ಬ್ರೇಕ್ ಎಲ್ಲ ಗಾಡಿಗಳು ತುಂಬ ಚೆನ್ನಾಗಿದೆ. ಬನ್ನಿ ಹಾಗೆ ಇದ್ರ ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ನೋಡಿ, ಇದರಲ್ಲಿ ಹಳೆಯದಕ್ಕೂ ಇನ್ನು ಇದಕ್ಕೆ ತುಂಬ ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಅಂತ ಹೇಳ್ಬೋದು. ನೋಡಿ, ಇದು ಟೆಂಪ್ರೇಚರ್ ಮೀಟರು, RPM ಮೀಟರು, ಮತ್ತು ಇದು ಬಂದುಬಿಟ್ಟು ಫ್ಯೂಯಲ್ ಗೇಜು. ಸರಿನಾ, ಈಗ 45 ಲೀಟ್ರ್ ಇತ್ತು ಅಂದರೆ ಫುಲ್ ಆಗಿರುತ್ತೆ, ಅರ್ಧ ಇದ್ದರೆ ಅರ್ಧ ತೋರಿಸುತ್ತೆ. ಮತ್ತು ಇದು ಅವರ್ಸ್ ಮೀಟರು ಕಾಣ್ತಿಲ್ಲ ಅಲ್ವಾ. ಸೊ ನೋಡಿ, ಈ ಟ್ರ್ಯಾಕ್ಟರ್ ಈಗ ಶೋರೂಮ್ದೆ ಅಂದರೆ 2 ಅವರ್ ಓಡಿದೆ. ಸರಿನಾ, ಮತ್ತು ಇದು ಬಂದುಬಿಟ್ಟು ಲೈಟ್ ಸ್ವಿಚಸ್ಸು, ಇದು ಆರನ್ನು. ಸರಿನಾ, ಮತ್ತು ಇವೆಲ್ಲ ಇಂಡಿಕೇಟರ್ಸು. ಟ್ರ್ಯಾಕ್ಟರ್ಗೆ ಅಷ್ಟು ಇಂಡಿಕೇಟರ್ಸ್ ಎಲ್ಲ ಯೂಸ್ ಆಗಲ್ಲ. ಮತ್ತು ಹಜಾರ್ಡ್ಸ್ 4 ಇಂಡಿಕೇಟರ್ ಸ್ವಿಚಸ್. ಸರಿನಾ, ಮತ್ತು ನೋಡಿ ಇಲ್ಲಿ ಫ್ಲೋ ಲ್ಯಾಂಪ್ ಸ್ವಿಚ್ನ ಇಲ್ಲೇ ಕೊಟ್ಬಿಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗೇ ಕೊಟ್ಟಿದ್ದಾರೆ. ಮತ್ತು ಇಲ್ಲಿ ಮೊಬೈಲ್ ಚಾರ್ಜಿಂಗ್ ಮಾಡೋಕ್ಕೆ ಒಂದು ಯೂನಿಟ್ನ ಕೊಟ್ಟಿದ್ದಾರೆ. ಇಲ್ಲಿ ನೀವು USB ಕೊಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ. ಯಾಕಂದರೆ ಈಗ USB ಕೇಬಲ್ ಎಲ್ಲರ ಮೊಬೈಲಲ್ಲೂ ಇರುತ್ತೆ. ಸೊ ಇಲ್ಲಿ ಕೇಬಲ್ ಹಾಕೊಂಬಿಟ್ಟು ನೀವು ಆರಾಮಾಗಿ ಮೊಬೈಲ್ ಚಾರ್ಜ್ ಮಾಡ್ಕೋಬೋದು. ಒಂದು ಒಳ್ಳೆ ಟೂಲ್ ಬಾಕ್ಸ್ನು ಕೊಟ್ಟಿದ್ದಾರೆ. ಟೂಲ್ಸು ಸ್ಪ್ಯಾನರ್ಸ್ ಎಲ್ಲ ಆರಾಮಾಗಿ ಇಟ್ಕೋಬೋದು. PC ಲಿವರು, DC ಲಿವರು, ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ ಎಲ್ಲರಿಗೂ. ಯಾವ ಥರ ಅಂತಂದರೆ ನೋಡಿ, ಇದು ಪೊಸಿಷನ್ ಕಂಟ್ರೋಲು, ಇದು ಡ್ರಾಫ್ಟ್ ಕಂಟ್ರೋಲು. ಸರಿನಾ, ಇದು ಯಾವ ಥರ ಅಂದರೆ ನೋಡಿ, ಉಳುಮೆ ಮಾಡ್ಬೇಕಾದ್ರೆ ನೀವು ಎತ್ತದು, ಈಗ ನೇಗ್ಲನ್ನ ಎತ್ತದು ಇಳ್ಸೋಕ್ಕೆ ಈ ಲಿವರ್ ಯೂಸ್ ಮಾಡಿ. ಈಗ ಸ್ವಲ್ಪ ಸೆನ್ಸಿಂಗ್ ಬೇಕು ಅಂದರೆ ಸ್ವಲ್ಪ ಎತ್ಕೊಂಡು ಹಂಗೆ ಮುಂದಕ್ಕೆ ಹೋಗಿ ಮತ್ತೆ ಅದೇ ಲೆವೆಲಲ್ಲಿ ಹೋಗ್ಬೇಕಂದ್ರೆ ಈ ಲಿವರ್ನ ಯೂಸ್ ಮಾಡಿ. ಅಂದರೆ ಈಗ ಉಳುಮೆ ಮಾಡ್ಬೇಕಾದ್ರೆ ಸೆಟ್ ಮಾಡ್ತೀರಾ ಒಂದು ಹಂತಕ್ಕೆ. ಸೊ ನೆಕ್ಸ್ಟು ಉಳುಮೆ ಮಾಡ್ಬೇಕಾದ್ರೆ ನೀವು ಈಸಿಯಾಗಿ ಸ್ವಲ್ಪ ಇಷ್ಟೇ ಅಂದರೆ ಒಂದು ಚೂರು ಇಂಪ್ಲಿಮೆಂಟ್ ಎದಾಳಬೇಕು ಅಂದರೆ ಈ ಥರ ಯೂಸ್ ಮಾಡಿದ್ರೆ ನೀವು ಈಸಿಯಾಗಿ ಉಳುಮೆ ಮಾಡ್ಬೋದು. ಈಗ ಈ ಟ್ರ್ಯಾಕ್ಟರ್ನ ಓಡಿಸಿ ನೋಡೋಣ ಯಾವ ಥರ ಇದೆ ಅಂತ. ನೋಡಿ, ಸೇಫ್ಟಿ ಪರ್ಪಸ್ಸು ನ್ಯೂಟ್ಲು ಮಾಡ್ಕೊಳೋದು ಅಂದರೆ ಇಲ್ಲಿ ಕೊಟ್ಟಿದ್ದಾರೆ, ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ನೀವು ಅಂದರೆ ನ್ಯೂಟ್ಲು ಮಾಡ್ಕೊಂಡೇ ಗಾಡಿ ಸ್ಟಾರ್ಟ್ ಮಾಡಿ. ಫಸ್ಟ್ ಗೇರು ನೋಡಿ, ಪವರ್ ಸ್ಟೇರಿಂಗು ತುಂಬ ಕ್ಲೀನಾಗೇ ಕೊಟ್ಟಿದ್ದಾರೆ. ನೋಡಿ, ಪವರ್ ಸ್ಟೇರಿಂಗ್ ಇರೋದ್ರಿಂದ ಸ್ಟೇರಿಂಗ್ ವೀಲ್ ಸೈಜು ಚಿಕ್ಕದಾಗುತ್ತೆ. ಚಿಕ್ಕದಿದ್ರೆ ತುಂಬ ಒಳ್ಳೆಯದು, ಯಾಕಂದರೆ ಈಸಿಯಾಗಿ ನೀವು ಟರ್ನ್ ಮಾಡ್ಕೋಬೋದು. ಮತ್ತೆ ನೋಡಿ, ನಿಂತಿದ್ದಾಗ ಸ್ಟೇರಿಂಗ್ ವೀಲ್ನ ತಿರುಗ್ಸೋಕೆ ಹೋಗ್ಬೇಡಿ. ಅಂದರೆ ಸ್ವಲ್ಪ ಮೂವ್ ಆಗ್ತಿದ್ರೆ ಮಾತ್ರ ತಿರುಗಿಸಿ. ನೋಡಿ, ಟರ್ನಿಂಗ್ ರೇಡಿಯಸ್ ತುಂಬ ಚೆನ್ನಾಗಿದೆ ಈ ಟ್ರ್ಯಾಕ್ಟರಲ್ಲಿ. ಯಾಕಂದರೆ ಕಟ್ಯಾಕ್ಸಲ್ಲಿ ಕೊಟ್ಟಿದ್ದಾರಲ್ವ, ಕಟ್ಯಾಕ್ಸಲ್ಲೂ ಪವರ್ ಸ್ಟೇರಿಂಗ್ ಇರೋದ್ರಿಂದ ನೀವು ಹಳೆ ಟ್ರ್ಯಾಕ್ಟರ್ನ ನೀವು 8 ಅಡಿ ದಾಯದಲ್ಲಿ ತಿರುಗ್ಸೋಕೆ ಆಗ್ತಿರ್ಲಿಲ್ಲ ಅಂದರೆ ಈ ಟ್ರ್ಯಾಕ್ಟರ್ನ ತಿರುಗಿಸ್ಕೋಬೋದು. ಸೊ ಹಳೆ ಸ್ವರಾಜ್ಗೂ ಈ ಸ್ವರಾಜ್ಗೂ ತುಂಬಾ ಚೇಂಜಸ್ ಮಾಡಿದ್ದಾರೆ. ಓಡಿಸ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ. ಅದೇ ನೋಡಿ, ಈಗ ರೋಟಾವೇಟ್ರ್ ಪರ್ಫಾರ್ಮೆನ್ಸ್ ಅಂತ ಬರುತ್ತೆ ಅಂದ್ಕೊಳ್ಳಿ. ನೋಡೋಣ ಬನ್ನಿ ಯಾವ ಥರ ಇದೆ. ನೋಡಿ, ಫಸ್ಟು ಎಕ್ಸ್ಟ್ರಾ ಹಾಕೊಂತೀರಲ್ವಾ ರೋಟಾವೇಟ್ರಿಗೆ. ರೋಟಾವೇಟ್ರನ್ನ ನೀವು ನೋಡಿ 16,000 RPMಗೆ 16,000 RPMಗೆ ಸೆಟ್ ಮಾಡಬೇಕಾಗುತ್ತೆ. ಅವಾಗ ನಿಮಗೆ 540 RPM ರೋಟಾವೇಟ್ರು ಪವರ್ನ ಕೊಡುತ್ತೆ. ಅವಾಗ ಏನಂದರೆ ಈಗ 32 HP ಹಾರ್ಸ್ ಪವರು ರೋಟಾವೇಟ್ರಿಗೆ ಕೊಡುತ್ತೆ. ಈ ಗಾಡಿ ಬಂದು 40 HP. ರೋಟಾವೇಟ್ರು HP ಬಂದುಬಿಟ್ಟು ನಿಮಗೆ 32 HP ಹಾರ್ಸ್ ಪವರ್ನ ಕೊಡುತ್ತೆ. ನೋಡೋಣ ಬನ್ನಿ ರೋಟಾವೇಟ್ರ್ ಸ್ಪೀಡ್ ಯಾವ ಥರ ಇದೆ ನೋಡಿ. ಇದು ಫಸ್ಟು ಎಕ್ಸ್ಟ್ರಾದಲ್ಲಿ ನಿಮಗೆ ಅಂದರೆ ಎಷ್ಟೇ ಆಕ್ಸಿಲೇಟರ್ ಕೊಟ್ಟರೆ ಜಾಸ್ತಿ ಸ್ಪೀಡ್ ಹೋಗಲ್ಲ. ಸೊ ಸ್ಪೀಡ್ ಕಂಟ್ರೋಲ್ ಇರುತ್ತೆ ಗೇರ್ಸು. ಫಸ್ಟು ಎಕ್ಸ್ಟ್ರಾ ಈ ಥರ ಇದೆ. ಸೊ ಸೆಕೆಂಡು ಎಕ್ಸ್ಟ್ರಾ
ತುಂಬ ಚೆನ್ನಾಗಿದೆ. ಸೆಕೆಂಡ್ ಎಕ್ಸ್ಟರ್ನದಲ್ಲೂ ನೀವು ಆರಾಮಾಗಿ ರೋಟಾವೇಟ್ರನ್ನ ಓಡಿಸ್ಬೋದು. ಸ್ವರಾಜಲ್ಲಿ ಸ್ವಲ್ಪ ಬಂದ್ಬಿಟ್ಟು ನಿಮಗೆ ಈ ಥರ್ಡ್ ಎಕ್ಸ್ಟ್ರಾ ಗೇರು ತುಂಬ ಪವರ್ನ ಕೊಡುತ್ತೆ. ಎಲ್ಲರೂ ಗಾಡಿ ಸಿಗಾಕೊಳ್ಳೋದು ಈ ಥರ ಇದ್ದಾಗ ತುಂಬ ಚೆನ್ನಾಗಿದೆ. ಮತ್ತು ಟಾಪು ಎಕ್ಸ್ಟ್ರಾ ಯಾವ ಥರ ಇದೆ, ಇದು ಕೂಡ ತುಂಬ ಚೆನ್ನಾಗಿದೆ. ಗೇರ್ ಸ್ಪೀಡು ಅಂದರೆ ತುಂಬ ಚೆನ್ನಾಗಿದೆ ಅಂದರೆ ಯಾವ ಥರ ಅಂದರೆ ನೀವು ಗಾಡಿನ ಮೂವ್ ಮಾಡ್ತೀರಾ ಅಂದ್ಕೊಳ್ಳಿ, ಅವಾಗ ನಿಮಗೆ ಫೀಲ್ ಆಗುತ್ತೆ ಈಗ ಇದರಲ್ಲಿ ಪವರ್ ಇದೆಯಾ ಇಲ್ಲ ಅನ್ನೋದು. ಟ್ರ್ಯಾಕ್ಟರ್ ಓಡಿಸ್ತಿದ್ದವ್ರಿಗೆ ಇದು ಅರ್ಥ ಆಗ್ತಿರುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ನೋಡಿ, ಈ ಟ್ರ್ಯಾಕ್ಟರ್ನ ಬೆಲೆ ಬಗ್ಗೆ ಹೇಳೋದಾದರೆ 6,30,000ದಿಂದ 6,50,000 ತನಕನೂ ಆಗುತ್ತೆ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 6,000 ಗಂಟೆ ಅಥವಾ 6 ವರ್ಷ ವಾರಂಟಿನ ಕೊಟ್ಟಿದ್ದಾರೆ. ಸೊ ವಾರಂಟಿ ಏನೇನು ಕ್ಲೈಮ್ ಆಗುತ್ತೆ ಅಂದರೆ, ಎಲ್ಲರೂ ಆಯಿಲ್ ಲೀಕೇಜ್ ಆಗೋದು ಈ ಥರ ಸಮಸ್ಯೆಗಳಿದ್ದರೆ ವಾರಂಟಿ ಕ್ಲೈಮ್ ಆಗುತ್ತೆ. ಟೈಯರ್ಗೆ, ಕ್ಲಚ್ ಪ್ಲೇಟಿಗೆ ಇದು ಯಾವುದಕ್ಕೂ ವಾರಂಟಿ ಇರಲ್ಲ. 400 ಗಂಟೆಗೆ ಒಂದು ಸರ್ವಿಸ್ ಇದೆ. ಅಂದರೆ ಫಸ್ಟ್ ಬಂದ್ಬಿಟ್ಟು ಬೇಗ ಮಾಡಿಸ್ತೀರಾ 100 ಗಂಟೆಗೆ, ನೆಕ್ಸ್ಟು ಆಯಿಲ್ ಚೇಂಜ್ ಬಂದ್ಬಿಟ್ಟು 400 ಗಂಟೆಗೆ ಇರುತ್ತೆ. ಸೊ ಈ 400 ಗಂಟೆ ಯಾವ ಥರ ಅಂತಂದರೆ ನೋಡಿ, ನೀವು ನಮ್ಮ ಸಜೆಷನ್ ಏನಂತಂದರೆ, ನೀವೇನಾದರೂ ತುಂಬ ಯೂಸ್ ಮಾಡಲ್ಲ ಟ್ರ್ಯಾಕ್ಟರ್ನ ಅಂತಂದರೆ 6 ತಿಂಗಳಿಗೆ ಒಂದು ಸರ್ವಿಸ್ ಮಾಡ್ಕೊಳೋದು ಉತ್ತಮ. ಯಾಕಂತಂದರೆ ನೀವು ಯೂಸೇ ಮಾಡಿಲ್ಲದೆ ಇದ್ದಾಗ ಏನಾಗುತ್ತೆ, ಫಿಲ್ಟ್ರ್ಗಳು ಈಗ ಡೀಸೆಲ್ ಕಟ್ಕೊಳೋದೇ ಆಗಲಿ, ಚೋಕ್ ಆಗೋದು ಇದೆಲ್ಲ ಸಮಸ್ಯೆ ಬರುತ್ತೆ. ಒಂದು 6 ತಿಂಗಳಿಗೆ ಒಂದು ಸರ್ವಿಸ್ ಮಾಡಿಸ್ತಿದ್ರೆ ಗಾಡಿ ಕೂಡ ನೀವು ಚೆನ್ನಾಗಿ ಮೇಂಟೈನ್ ಮಾಡ್ಬೋದು, ನಿಮಗೂ ಬಾಳಿಕೆ ಬರುತ್ತೆ ಗಾಡಿ. ಬಾಯ್. Mm-hmm.